ಹಾಯ್ ಗಾಯ್ಸ್, ಇವತ್ತು ನಿಮಗೆ ಈ ಪಿಕ್ಕರ್ ಸಿಗಾಕೊಂಡಿದೆ, ಹೆಂಗ್ ರೆಡಿ ಮಾಡೋದು ಅಂತ ತೋರಿಸ್ತೀನಿ ಗಾಯ್ಸ್. ನೋಡಿ, ಈ ಥರ ಸಿಗಾಕೊಂಡಿದೆ. ಅದು ಹೆಂಗ್ ರೆಡಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಗಾಯ್ಸ್. ಮೊದಲು ಗಾಯ್ಸ್ ಅದಕ್ಕಾಗೋಂಥ ಸ್ಪಾನರ್ ಎತ್ಕೊಬೇಕು ಗಾಯ್ಸ್. 10, 11 ಎತ್ಕೊಬೇಕು. ಅದಕ್ಕೆ ಯಾವುದಾಗುತ್ತೋ ಅದು ಎತ್ಕೊಂಡು ಅದನ್ನ ಬಿಚ್ಕೊಬೇಕಾಗುತ್ತೆ ಗಾಯ್ಸ್. ಇದರಿಂದ ಗಾಯ್ಸ್ ಬೆಳಗಿಂದ ಮಗ್ಗನೇ ಹೊಡಿಲ್ಲ ಗಾಯ್ಸ್. ಇವತ್ತು ಒಂದು ಸೀರೆನೂ ಆಗಿಲ್ಲ, ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಗಾಯ್ಸ್. ಮೇಸ್ತ್ರಿನ ಕರೆಸಿದ್ರೆ 300 ರೂಪಾಯಿ ಇಸ್ಕೊತಾರೆ ಗಾಯ್ಸ್, ಅದಕ್ಕೆ ನಾನೇ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಮಗ್ಗ ಬಿಡೋದು ಒಂಥರ ಲಾಟ್ರಿ ಇದ್ದಂಗೆ ಗಾಯ್ಸ್. ಒಂದಿನ ಓಡುತ್ತೆ, ಒಂದಿನ ಓಡಲ್ಲ. ಒಂದಿನ ಕರೆಂಟ್ ಇರುತ್ತೆ, ಒಂದಿನ ಮಗ್ಗ ರಿಪೇರಿ ಆಗುತ್ತೆ, ಏನೇನೋ ಆಗುತ್ತೆ ಗಾಯ್ಸ್. ಈ ನೆಟ್ಟಿದು ಥ್ರೆಡ್ ಹೋಗ್ಬಿಟ್ಟಿದೆ ಗಾಯ್ಸ್, ಅದನ್ನೆಲ್ಲ ಬಿಚ್ಚಕ್ಕೆ ಸ್ವಲ್ಪ ಲೇಟ್ ಆಗ್ತಾಯಿದೆ. ಆದರೂ ಬಿಚ್ಚಬೇಕು, ಅದು ಬಿಚ್ಚಿಲ್ಲ ಅಂದ್ರೆ ಹಾಕೋಕ್ಕಾಗಲ್ಲ ಗಾಯ್ಸ್. ಅದಕ್ಕೆ ಬಿಚ್ಕೊಂಡು ರೆಡಿ ಮಾಡ್ಕೊಬೇಕಾಗುತ್ತೆ ಗಾಯ್ಸ್. ನೋಡಿ ಗಾಯ್ಸ್, ಬಿಚ್ಚಿದ್ದೀನಿ, ನೋಡ್ಕೊಳ್ರಿ, ಬಿಚ್ಚಿದ್ದೀನಿ ಇವಾಗ. ನೋಡ್ಕೊಳ್ರಿ ಗಾಯ್ಸ್, ಇವಾಗ ಬರುತ್ತೆ. ಬಿಚ್ತಾ ಇದ್ದೀನಿ, ನೆಟ್ ತೆಗೆದಿದ್ದೀನಿ. ನೋಡಿ ಗಾಯ್ಸ್, ಬಂತು ಇವಾಗ. ನೋಡಿ ಗಾಯ್ಸ್, ಅಷ್ಟೇ ಗಾಯ್ಸ್, ಬಂತು ಗಾಯ್ಸ್. ಮತ್ತೆ ಅದನ್ನ ಹಾಕಬೇಕು ಅಂದರೆ ಮೊದಲೇ ಅದಕ್ಕೆ ಗೀರ್ ಹಾಕ್ಕೊಂಡಿರಬೇಕು. ಅದ್ರ ಸಮಕ್ಕೆ ನಾವು ಮತ್ತೆ ಅದನ್ನು ನೆಟ್ಟು ಹಾಕ್ಕೊಂಡು ಟೈಟ್ ಮಾಡ್ಕೊಬೇಕಾಗುತ್ತೆ ಗಾಯ್ಸ್. ಲಾಳಿ ಕುತ್ಕೊಂಡ್ರೆ ಹೆಂಗೆ ರೆಡಿ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ಗಾಯ್ಸ್. ಫಸ್ಟ್ ಮಗ್ಗನ ಮುಂದೆ ಎಳ್ಕೊಬೇಕು ಗಾಯ್ಸ್. ಮಗ್ಗ ಮುಂದೆ ಎಳ್ಕೊಂಡಿದ್ದಾದ್ಮೇಲೆ ರೀಡ್ನ ಕೆಳಗಡೆ ಅದ್ಮಿಕೊಂಡು, ಕೆಳಗಡೆ ಒಂದು ಲಿವರ್ ಇರುತ್ತೆ ಗಾಯ್ಸ್, ಅದನ್ನ ಹಿಂಗೆ ಕೆಳಗಡೆ ಹಿಂಗೆ ಎಳ್ಕೊಂಡು ರೀಡ್ನ ಹಿಂಗೆ ಕೆಳಗಡೆ ಅದ್ಮಬೇಕಾಗುತ್ತೆ ಗಾಯ್ಸ್. ಬನ್ನಿ ತೋರಿಸ್ತೀನಿ ಅದನ್ನು ಕೆಳಗಡೆ. ನೋಡಿ ಗಾಯ್ಸ್, ಇದು ನಿಮ್ಮ ಮುಂದೆ ಹಿಂಗೆ ಎಳ್ಕೊಂಡು ಮೇಲೆ ರೀಡ್ನ ಅದ್ಮಿದ್ರೆ ರೀಡ್ ಮತ್ತೆ ವಾಪಸ್ ಹಂಗೆ ಆಗುತ್ತೆ ಗಾಯ್ಸ್. ಅಷ್ಟೇ.